ಹಾವಿನ ಹುತ್ತದಲ್ಲಿರ್ತಕ್ಕಂತಹ ಮಣ್ಣು, ಹಾವಿನ ಕೆಲವು ಅಂಶಗಳಲ್ಲಿ ಗರ್ಭಕೋಶಕ್ಕೆ ಸಂಬಂಧಪಟ್ಟಂತಹ, ಸಂತಾನಕ್ಕೆ ಸಂಬಂಧಪಟ್ಟಂತಹ ಚಿಕಿತ್ಸೆಯನ್ನು ಮಾಡ್ತೀವಿ ನಾವು. ಹುರುಳಿ ಕಾಳನ್ನು ಶನಿವಾರ ದಾನ ಕೊಡಬೇಕು. ರಾಹು ಅಂತ ಯೋಚನೆ ಮಾಡುವಾಗ ಪ್ರಪ್ರಥಮವಾಗಿ ಕಂಡು ಬರತಕ್ಕಂಥದ್ದು ಚರ್ಮದ ಸಮಸ್ಯೆ. ಹತ್ತಿ ಮರದಲ್ಲಿ ಇರ್ತಕ್ಕಂತಹ ಕೆಲವು ಅಂಶಗಳು ಗರ್ಭಕೋಶವನ್ನು ರಕ್ಷಣೆ ಮಾಡುತ್ತೆ. ಹುತ್ತಕ್ಕೆ ಯಾಕೆ ಹಾಲಾಗಬೇಕು? ಈ ಕೆಲವು ಮಕ್ಕಳಿಗೆ ಬುದ್ಧಿಮಾಂದ್ಯತೆ ಇರುತ್ತೆ. ಆ ತರಹದ್ದೆಲ್ಲವನ್ನು ಕೂಡ ಕೇತುವನ್ನ ಜಾತಕದಲ್ಲಿ ನೋಡಿದಾಗ ಗೊತ್ತಾಗಿ ಹೋಗುತ್ತೆ. ಸಂತಾನಕ್ಕೆ ಕೂಡ ಕೆಲವೊಮ್ಮೆ ಪುರುಷರಲ್ಲಿ ಬರುವಂತಹ ಸಮಸ್ಯೆಗಳೆಲ್ಲ ಇವನಿಗೆ ಸಂಬಂಧಪಟ್ಟಿದ್ದೇ ಆಗಿರುತ್ತೆ. ಅಂದರೆ ನಾಗದೇವರ ಆರಾಧನೆಯನ್ನು ಮಾಡೋದ್ರ ಮುಖಾಂತರನೇ ಈ ಚರ್ಮ ವ್ಯಾಧಿಗಳಿಂದ ದೂರ ಬರೋದಕ್ಕೆ ಸಾಧ್ಯ ಆಗುತ್ತೆ. ಕೃಷ್ಣನೇ ಹೇಳ್ಬಿಟ್ಟಿದ್ದಾನೆ, ಮರಗಳಲ್ಲಿ ನಾನು, ವೃಕ್ಷಗಳಲ್ಲಿ ನಾನು ಅಶ್ವತ್ಥನಾಗಿದ್ದೇನೆ ಅಂತ ಭಗವದ್ಗೀತೆಯಲ್ಲಿ ಹೇಳ್ತಾನೆ. ಏನ್ ಯೋಚನೆ ಮಾಡ್ತಿದ್ದೀರಾ? ಬೇಗ ಬೇಗ ಬೆಲ್ ಐಕನ್ ಕ್ಲಿಕ್ ಮಾಡಿ. ಈಗ ಸಾಕಷ್ಟು ಜನ ಶನಿ ಮಹಾತ್ಮನಿಗೆ ಈಗ ಕಪ್ಪೆಳ್ಳು ಅಂದರೆ ಇಷ್ಟ, ಈಗ ಇದನ್ನು ದಾನವಾಗಿ ಕೊಡಬೇಕು ಅಂತೆಲ್ಲ ಹೇಳ್ತೀವಿ. ಮನುಷ್ಯರಿಗೆ ಕೊಡೋದಕ್ಕಾಗೋದಿಲ್ಲ, ಆದರೆ ಹಸುವಿಗೆ ಕೊಡೋದು ತುಂಬ ಮುಖ್ಯ. ಅಂದರೆ ಹಸುವಿಗೆ ಕೊಟ್ಟರೆ ತುಂಬ ಒಳ್ಳೆಯದು, ಏನೇ ಗ್ರಾಚಾರವಿದ್ರೂ ಪರಿಹಾರವಾಗುತ್ತೆ ಅಂತ ಹೇಳ್ತಾರೆ. ಹಾಗೆ ಇನ್ನು ರಾಹು ಮತ್ತು ಕೇತು ಮತ್ತು ಗುರುಗಳಿಗೂ ಕೂಡ, ಗುರು ಗ್ರಹಕ್ಕೂ ಕೂಡ ಯಾವ ರೀತಿಯಾಗಿ ನಾವು ದಾನ ಮಾಡ್ಬೋದು ಅಥವಾ ಯಾವ ವಿಚಾರದಲ್ಲಿ ನಮ್ಮ ಶರೀರದ ಮೇಲೆ ಅದು ಇಂಪ್ಯಾಕ್ಟ್ ಬೀರುತ್ತೆ? ರಾಹು ಅಂತ ಯೋಚನೆ ಮಾಡುವಾಗ ಪ್ರಪ್ರಥಮವಾಗಿ ಕಂಡು ಬರತಕ್ಕಂಥದ್ದು ಚರ್ಮದ ಸಮಸ್ಯೆ. ಚರ್ಮದ ಸಮಸ್ಯೆಗಳು ವಿಶೇಷವಾಗಿ ತುಂಬ ಕಾಡುತ್ತವೆ, ದೀರ್ಘಕಾಲದ ಸಮಸ್ಯೆಗಳದು, ಅಷ್ಟು ಬೇಗ ಹೋಗೋದಿಲ್ಲ. ಹಾಗಾಗಿ ಚರ್ಮಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳನ್ನು ಪರಿಹಾರ ಮಾಡ್ಕೋಬೇಕು ಅಂದರೆ ರಾಹುವನ್ನೇ ನಾವು ಮೊರೆ ಹೋಗಬೇಕು. ಮತ್ತು ರಾಹು ಅಂತಂದರೆ ಪುನಃ ಸರ್ಪಕ್ಕೆ ಪ್ರಾಧಾನ್ಯತೆಯನ್ನು ಕೊಡಬೇಕು. ಸರ್ಪದ ಆರಾಧನೆಯನ್ನೇ ಮಾಡಬೇಕು. ಅಂದರೆ ನಾಗದೇವರ ಆರಾಧನೆಯನ್ನು ಮಾಡೋದ್ರ ಮುಖಾಂತರನೇ ಈ ಚರ್ಮ ವ್ಯಾಧಿಗಳಿಂದ ದೂರ ಬರೋದಕ್ಕೆ ಸಾಧ್ಯ ಆಗುತ್ತೆ. ಅಷ್ಟೇ ಅಲ್ಲ, ನರಗಳಿಗೆ ಸಂಬಂಧಪಟ್ಟ ಹಾಗೆ ಸಮಸ್ಯೆಗಳಿದ್ದಾಗ ಕೂಡ ರಾಹು ದೋಷ ಅಂತಲೇ ಗುರುತಿಸ್ತಕ್ಕಂಥದ್ದು. ಮತ್ತು ಈ ರಾಹುವಿಗೆ ಸಂಬಂಧಪಟ್ಟ ಹಾಗೆ ಎಷ್ಟೊಂದು ಬೇರೆ ಬೇರೆ ರೀತಿಯ ಹೊಸ ಸಮಸ್ಯೆಗಳು ಬರುತ್ತೆ. ಯಾವುದು ಒಂಥರ ಐಡೆಂಟಿಫೈ ಮಾಡೋಕ್ಕಾಗದೇ ಇರತಕ್ಕಂತಹ ಸಮಸ್ಯೆಗಳೆಲ್ಲವೂ ಕೂಡ ರಾಹುವಿಗೆ ಸಂಬಂಧಪಟ್ಟಂಥದ್ದೇ ಆಗಿರುತ್ತೆ. ಮತ್ತು ಈ ಮಾಟ ಮಂತ್ರ ಅಂತೆಲ್ಲ ಯಾರು ಸಮಸ್ಯೆಗೆ ಸಿಕ್ಕಾಕೋತಾರೆ ಅವರೆಲ್ಲರಿಗೂ ಕೂಡ ರಾಹುವೇ ಕಾರಣ ಆಗುವಂಥದ್ದು. ಈಗ ರಸ್ತೆಯಲ್ಲಿ ಯಾರೋ ಏನೋ ಒಂದು ಮಾಡಿ ಹಾಕಿರ್ತಾರೆ, 1,000 ಜನ ಓಡಾಡ್ತಾರೆ, ಯಾರೋ ಒಬ್ರಿಗೋ ಇಬ್ರಿಗೋ ಅದರದ್ದು ತೊಂದರೆ ಆಗುತ್ತೆ. ಹೇಗಾಗತ್ತೆ ಯಾರೋ ಒಬ್ಬರಿಗೆ ಅಂತಂದರೆ, ಯಾರಿಗೆ ಆ ಸಮಯದಲ್ಲಿ ರಾಹು ಗ್ರಹ ಪೀಡಿತನಾಗಿರ್ತಾನೆ. ಪೀಡಿತ ಅಂತಂದರೆ ರಾಹು ದೇಶ ನಡೀತಾ ಇರೋದು, ರಾಹು ಭುಕ್ತಿ ಇರುವಂಥದ್ದು, ಜಾತಕದಲ್ಲಿ ರಾಹು ದುರ್ಬಲನಾಗಿರ್ತಕ್ಕಂಥದ್ದು, ಈ ರೀತಿ ಎಲ್ಲ ಯಾರೋ ಇರ್ತಾರೆ, ಅವ್ರಿಗದ್ರದ್ದು ಎಫೆಕ್ಟ್ ಆಗುತ್ತೆ ಹೊರತು ಓಡಾಡಿದವ್ರಿಗೆ ಎಲ್ರಿಗೂ ಆಗೋದಿಲ್ಲ. ಹಾಗಾಗಿ ಈ ರಾಹುವಿಂದು ಸ್ವಲ್ಪ ಒಂದು ರೀತಿ ವಿಶೇಷವಾದಂತಹ ಅಧ್ಯಯನ. ಹಾಗಾಗಿ ಸರ್ಪರೂಪಿ ಸುಬ್ರಹ್ಮಣ್ಯನನ್ನು ಯಾಕೆ ಆವಾಗ ಆರಾಧನೆ ಮಾಡಬೇಕು ಅಂದರೆ, ಈ ರೀತಿ ಸಮಸ್ಯೆಗಳಿಗೆ, ಗೋಜುಗಳಿಗೆ ನಾವು ಸಿಕ್ಕಾಕೋಬಾರ್ದು. ಅಂದರೆ ಆವಾಗವಾಗ ಅವನನ್ನು ಒಂದಷ್ಟು ನಾವು ನಮಸ್ಕಾರವನ್ನು ಮಾಡೋದನ್ನು ಅಭ್ಯಾಸದಲ್ಲಿಟ್ಕೊಂಡ್ರೆ ಎಷ್ಟೋ ಸಮಸ್ಯೆ ಪರಿಹಾರ ಆಗಿ ಹೋಗುತ್ತೆ. ಇನ್ನು ಅದೇ ರೀತಿ ಕೇತು ಹೇಳಿದ್ರಿ, ಕೇತು ಕೂಡ ಒಂದು ರೀತಿಯ ಸರ್ಪದ ಒಂದು ಭಾಗವೇ ಆದರೂ ಕೂಡ ಕೇತುವಿಗೆ ತನ್ನದೇ ಆದಂತಹ ಕೆಲವು ಬೇರೆಯ ಅಂಶಗಳು ಇದೆ. ಮೆದುಳಿನಲ್ಲಿ ಬರ್ತಕ್ಕಂತಹ ಕೆಲವು ಸಮಸ್ಯೆಗಳಿಗೆ ಕಾರಣ ಅಂದರೆ ಈ ಕೆಲವು ಮಕ್ಕಳಿಗೆ ಬುದ್ಧಿಮಾಂದ್ಯತೆ ಇರುತ್ತೆ. ಆ ತರಹದ್ದೆಲ್ಲವನ್ನು ಕೂಡ ಕೇತುವನ್ನು ಜಾತಕದಲ್ಲಿ ನೋಡಿದಾಗ ಗೊತ್ತಾಗಿ ಹೋಗುತ್ತೆ. ಮತ್ತು ಕೆಲವು ಅಂಗವೈಕಲ್ಯತೆ ಇರತಕ್ಕಂಥದ್ದು, ಈ ರೀತಿ ಕೆಲವು ಸಮಸ್ಯೆಗಳೆಲ್ಲವೂ ಕೂಡ ಈ ಕೇತುವಿಗೆ ಸಂಬಂಧಪಟ್ಟದ್ದಾಗಿರುತ್ತೆ. ಹಾಗಾಗಿ ಅಷ್ಟೇ ಅಲ್ಲ, ಸಂತಾನಕ್ಕೆ ಕೂಡ ಕೆಲವೊಮ್ಮೆ ಪುರುಷರಲ್ಲಿ ಬರುವಂತಹ ಸಮಸ್ಯೆಗಳೆಲ್ಲ ಇವನಿಗೆ ಸಂಬಂಧಪಟ್ಟಿದ್ದೇ ಆಗಿರುತ್ತೆ. ಹಾಗಾಗಿಯೇ ರಾಹು ಕೇತುವನ್ನು ಆರಾಧನೆ ಮಾಡೋದ್ರ ಮುಖಾಂತರನೇ ಸಂತಾನಕ್ಕೆ ಸಮಸ್ಯೆ ಬಗೆಹರಿಯುವಂಥದ್ದು. ಯಾರಿಗೆ ಸುಮ್ಮನೆ ಸಾಮಾನ್ಯ ಜನತೆಯೇ ಸಂತಾನ ಆಗ್ತಾಯಿಲ್ಲ ಅಂದರೆ ಒಂದು ನಾಗಪ್ರತಿಷ್ಠೆ ಮಾಡಿಬಿಡಿ ಅಂತಾರೆ, ಲೋಕಾರೂಢಿ ಅದು. ಅಂದರೆ ರಾಹು ಕೇತು ಒಂದು ತಲೆ ಒಂದು ಬಾಲ, ಇವೆರಡು ಕೂಡ ಪ್ರತಿನಿಧಿಸುವಂಥದ್ದು ನವಗ್ರಹಗಳಲ್ಲಿ. ಹಾಗಾಗಿ ಈ ಕೇತು ದೋಷವನ್ನು ಪರಿಹರಿಸ್ಕೋಬೇಕು ಅಂದರೆ ಹುರುಳಿ ಕಾಳನ್ನು ಶನಿವಾರ ದಾನ ಕೊಡಬೇಕು. ರಾಹುವಿನ ದೋಷ ಪರಿಹಾರ ಮಾಡ್ಕೋಬೇಕು ಅಂದರೆ ಉದ್ದಿನ ಕಾಳು ಅಥವಾ ಉದ್ದಿನ ಬೇಳೆಯನ್ನು ಶನಿವಾರವೇ ಅದಕ್ಕೆ ದಾನವಾಗಿ ಕೊಡ್ತಕ್ಕಂಥದ್ದು, ಅಥವಾ ಸರ್ಪವನ್ನು ಆರಾಧನೆಯನ್ನು ಮಾಡ್ತಕ್ಕಂಥದ್ದು, ಹುತ್ತಕ್ಕೆ ಪೂಜೆಯನ್ನು ಮಾಡುವಂಥದ್ದು. ಮತ್ತೊಂದು ದೊಡ್ಡ ತಪ್ಪು ನಮ್ಮಲ್ಲಿ ನಡೆಯೋದು ಅಂದರೆ ಹುತ್ತಕ್ಕೆ ಹಾಲು ಹಾಕಿ ಅಂತ ಹೇಳ್ತೀವಿ. ಏನು ಮಾಡ್ತಾರೆ, ಹೋಗ್ತಾರೆ ಒಂದು ಪ್ಯಾಕೆಟ್ ಹಾಲು ತೊಗೊಂಡೋಗ್ತಾರೆ, ತುದಿ ಕಟ್ ಮಾಡಿಬಿಟ್ಟು ಆ ಇದರೊಳಗೆ ತೂತಿನೊಳಗೆ
ಅರ್ಧ ಲೀಟ್ರ್ ಹಾಲು ಸುರಿದು ಬಿಡ್ತಾರೆ. ಎಷ್ಟು ಜನ ಬಂದು ಹಾಗೆ ಮಾಡ್ತಾರೆ, ತುಂಬ ತೊಂದರೆ ಮಾಡ್ತಾರೆ. ಇದು ಕ್ರಮ ಅದಲ್ಲ. ಇದನ್ನು ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು. ಏನಾಗತ್ತೆ ಅಂದರೆ ಅಂಥ ಸಂದರ್ಭದಲ್ಲಿ ಆಕಸ್ಮಿಕವಾಗಿ ಹುತ್ತದ ಒಳಗೆ ಹಾವಿದ್ದದ್ದೇ ಆದರೆ ಉಸಿರು ಕಟ್ಟಿ ಪ್ರಾಣವೇ ಹೋಗುತ್ತೆ, ಮತ್ತಷ್ಟು ದೋಷ ಉಂಟಾಗತ್ತೆ. ಹಾಲನ್ನು ಸಮರ್ಪಣೆ ಮಾಡಿ ಅಂದರೆ ಕೇವಲ 3 ಉದ್ಧರಣೆ ಹಾಲು ಸುಮ್ಮನೆ ಹುತ್ತದ ಮೇಲೆ ಹಾಕಬೇಕಷ್ಟೆ. ನೀವು ಹಾಲನ್ನು ಕುಡಿಯೋಕ್ಕೆ ಕೊಡಿ ಅಂತ ನಾವು ಹೇಳಲ್ಲ. ಹುತ್ತಕ್ಕೆ ಹಾಲನ್ನು ಸಮರ್ಪಣೆ ಮಾಡಿ. ಸಮರ್ಪಣೆ ಮಾಡಿದಾಗ ಏನಾಗತ್ತೆ, ಹುತ್ತಕ್ಕೆ ಯಾಕೆ ಹಾಲು ಹಾಕಬೇಕು ಅಂತಂದರೆ, ಹುತ್ತದ ಮಣ್ಣಿಗೆ ಹಾಲನ್ನು ಹಾಕಿದಾಗ ಅದರಲ್ಲಿ ಹುತ್ತದ ಬಾಯಿ ಮುಖಾಂತರ ಹಾವು ಓಡಾಡ್ತಾ ಇರುತ್ತೆ. ಅದು ಓಡಾಡಿದಾಗ ಅದರ ಚರ್ಮದಲ್ಲಿರ್ತಕ್ಕಂತಹ ಕೆಲವು ಅಂಶ ಆ ಮಣ್ಣಿನಲ್ಲಿ ಸೇರ್ಪಡೆಯಾಗಿರುತ್ತೆ. ಈ ಹಾಲು ಅದರ ಮೇಲೆ ಬಿದ್ದಾಗ ಅದರಿಂದ ಒಂದು ರೀತಿಯ ಪರಿಮಳ ಹೊರಕ್ಕೆ ಬರುತ್ತೆ. ಆ ಹಾಲು ಹಾಕಿ ಪ್ರದಕ್ಷಿಣೆ ಮಾಡಿ ಅಂತ ಹೇಳಿರ್ತಾರೆ. ಪ್ರದಕ್ಷಿಣೆ ಮಾಡುವಷ್ಟು ಕಾಲ ಏನು ಮಾಡ್ತಾರೆ, ಯಾರು ಅಲ್ಲಿ ಇರ್ತಾರೆ ಅವರು ಆ ಒಂದು ವಾಸನೆಯನ್ನು ಸುವಾಸನೆಯನ್ನು ಆಘ್ರಾಣಿಸ್ಕೊಳ್ತಾರೆ. ಆಘ್ರಾಣಿಸ್ಕೊಂಡಾಗ ಅವರಿಗೆ ಅಕಸ್ಮಾತ್ ಸಂತಾನಕ್ಕೆ ಸಮಸ್ಯೆ ಇದೆ ಅಂದರೆ ಹುತ್ತಕ್ಕೆ ಪೂಜೆ ಮಾಡಿ ಅಂತಾರೆ. ಆವಾಗ ಆಘ್ರಾಣಿಸ್ಕೊಂಡಾಗ ಏನಾಗುತ್ತೆ, ಗರ್ಭಕೋಶದಲ್ಲಿರ್ತಕ್ಕಂತಹ ಸಮಸ್ಯೆಗಳು ಪರಿಹಾರವಾಗತ್ತೆ. ಇದು ವೈಜ್ಞಾನಿಕವಾಗಿರ್ತಕ್ಕಂಥದ್ದು. ಇಷ್ಟೇ ಮಾಡೋಕ್ಕೆ ಹೇಳಿರೋದು. ನೀವು ಲೀಟ್ರ್ ಗಟ್ಟಲೆ ಹಾಲು ತೊಗೊಂಡಾಗ ಹಾಕಿ ಅದಕ್ಕೆ ತೊಂದರೆ ಮಾಡಿ ಅಂತ ಯಾವ ಶಾಸ್ತ್ರವೂ ಹೇಳಿಲ್ಲ. ಮತ್ತು ಇನ್ನು ಕೆಲವರು ಹಾಲು ಹಾಕ್ಬಿಟ್ರೆ ಮಕ್ಕಳಾಗತ್ತಾ ಅಂತ ಈ ಥರ ಎಲ್ಲ ಇದು ಕೆಲವರು ವಿತಂಡವಾದಗಳು. ಇನ್ನು ಕೆಲವರು ಮಾಡಿ ಅಂದರೆ ಈ ಥರ ವಿಪರೀತವಾಗಿ ಮಾಡೋದು ಎರಡೂ ತಪ್ಪು. ಹಾಲು ಹಾಕಿ ಅಂತ ಹೇಳಿರೋದು ಕೇವಲ 3 ಉದ್ಧರಣೆಯಷ್ಟು ಹಾಲನ್ನು ಮಾತ್ರ ಹುತ್ತದ ಮೇಲ್ಭಾಗಕ್ಕೆ ಹಾಕಬೇಕು. ಅಷ್ಟೇ ನೀವು ಮಾಡಬೇಕಾಗಿರೋದು, ಬೇರೆ ಏನೂ ಬೇಕಾಗಿಲ್ಲ. ಅದಕ್ಕೊಂದು ಪ್ರದಕ್ಷಿಣೆ ಮಾಡೋಷ್ಟು ಕಾಲ ನೀವು ಅಲ್ಲಿರಬೇಕು. ಇನ್ನೂ ಹೆಚ್ಚಂದರೆ 1 ಚಿಟಿಕೆ ಹುತ್ತದ ಮಣ್ಣನ್ನು ತೆಗೆದುಕೊಂಡು ಹಾಲನ್ನು ತೀರ್ಥದ ರೂಪದಲ್ಲಿ ತೆಗೆದುಕೊಳ್ಳುವಂಥದ್ದು. ಇದು ಔಷಧ. ಹಾವಿನ ಹುತ್ತದಲ್ಲಿರ್ತಕ್ಕಂತಹ ಮಣ್ಣು, ಹಾವಿನ ಕೆಲವು ಅಂಶಗಳಲ್ಲಿ ಗರ್ಭಕೋಶಕ್ಕೆ ಸಂಬಂಧಪಟ್ಟಂತಹ, ಸಂತಾನಕ್ಕೆ ಸಂಬಂಧಪಟ್ಟಂತಹ ಚಿಕಿತ್ಸೆಯನ್ನು ಮಾಡ್ತೀವಿ ನಾವು. ನಾವೇನಾದ್ರು ಹೇಳಿದ್ರೆ ಹುತ್ತಗಳೆಲ್ಲ ಹೊಡೆದಾಕ್ಬಿಡ್ತಾರೆ ಇವತ್ತು. ಅದೆಲ್ಲ ಅದರಿಂದ ಕೆಲವೆಲ್ಲ ಗುಟ್ಟಾಗಿಯೇ ಇರಬೇಕಾಗತ್ತೆ. ಅದರಿಂದ ಇಷ್ಟೇ ಮಾಡಬೇಕು. ಎಷ್ಟು ಹೇಳಿದರೆ ಅಷ್ಟೇ ಮಾಡಿದ್ರೆ ಬಹುಶಃ ಎಲ್ಲರಿಗೂ ಒಳ್ಳೆಯದು. ನಾಳೆ ಹುತ್ತಕ್ಕೆ ತೊಂದರೆಯನ್ನು ಮಾಡಬಾರ್ದು, ಒಳಗಡೆ ಇರ್ತಕ್ಕಂಥ ಹಾವಿಗೂ ತೊಂದರೆ ಮಾಡಬಾರ್ದು, ನಮ್ಮ ಕೆಲಸ ಆಗಬೇಕು. ಅಷ್ಟನ್ನು ಮಾತ್ರ ಮಾಡಿದರೆ ನೋಡಿ, ಇವೆಲ್ಲವನ್ನು ಪರಿಹರಿಸ್ಕೊಳ್ಳೋದಕ್ಕೆ ಸುಲಭ ಮಾರ್ಗಗಳಿದೆ. ಆವಾಗ ನಾವು ಹೇಳಿದಷ್ಟೇ ಮಾಡಿದಾಗ ಖಂಡಿತ ಅನುಕೂಲ ಆಗುತ್ತೆ. ನಿಜ. ಎಲ್ಲದಕ್ಕೂ ಕೂಡ ಅದರದೇ ಆಗಿರೋ ಸ್ಪೇಸ್ ಇದೆ. ಆ ಸ್ಪೇಸ್ನ ರೆಸ್ಪೆಕ್ಟ್ ಮಾಡಬೇಕು. ಹೌದು, ತುಂಬ ಮುಖ್ಯ ಆಗುತ್ತೆ. ಅದು ದೇವರೇ ಆಗಿರ್ಬೋದು, ಮನುಷ್ಯರೇ ಆಗಿರ್ಬೋದು. ಗುರುಗಳು ಅಂದರೆ ಗುರುಗ್ರಹ, ಇಲ್ಲಿ ಏನು ನಾವು ದಾನ ಮಾಡಬೇಕಾಗತ್ತೆ? ಆ ಗ್ರಹ ಏನಾದರೂ ಅದಕ್ಕೆ ನಾವು ಪೀಡಿತರಾಗಿದ್ರೆ ಅದ್ರ ತೊಂದರೆ, ಅಥವಾ ಗುರುಗ್ರಹ ಇದ್ದಾಗ ಸಾಧಾರಣವಾಗಿ ಒಳ್ಳೆಯದೇ ಆಗುತ್ತೆ, ಗುರುಬಲ ಇದೆ ಅಂತ ಹೇಳಿ. ಗುರು ಜಾತಕದಲ್ಲಿ ಚೆನ್ನಾಗಿದ್ದಾಗ ಒಳ್ಳೆಯದೇ ಆಗತ್ತೆ. ಅವನು ಅಷ್ಟಮ ಭಾವದಲ್ಲಿ ಏನಾದರೂ ಇದ್ದ ಅಂತಂದರೆ, ಅಥವಾ ಶತ್ರುವಿನ ಮನೆಯಲ್ಲಿ ಏನಾದರೂ ಇದ್ದಾಗ ಕೆಲವೊಮ್ಮೆ ಏನೂ ಆಗೋದೇ ಇಲ್ಲ. ಎಷ್ಟೋ ಜನಕ್ಕೆ ಜಾತಕದಲ್ಲಿ ಮದುವೆನೇ ಆಗ್ತಾಯಿಲ್ಲ. ಬಹಳ ದೊಡ್ಡ ಸಮಸ್ಯೆ ಇವತ್ತು ಮದುವೆ. ತುಂಬ ಜನಕ್ಕೆ ಮದುವೆ ಆಗಲ್ಲ. ಒಂದು ದಿನದಲ್ಲಿ ಬರ್ತಕ್ಕಂಥದ್ರಲ್ಲಿ 50 ಭಾಗಕ್ಕಿಂತ ಹೆಚ್ಚಿನ ಜನರ ಸಮಸ್ಯೆ ಮದುವೆ. ಎಷ್ಟೋ ಜನಕ್ಕೆ ಗುರು ಚೆನ್ನಾಗೇ ಇರುತ್ತೆ ಜಾತಕದಲ್ಲಿ, ಆದರೂ ಮದುವೆ ಆಗ್ತಾ ಇರಲ್ಲ. ಕೆಲವರಿಗೆ ಗುರುವಿನ ಕೃಪೆ ಕಡಿಮೆ ಇರುತ್ತೆ, ಗುರು ನೀಚನಾಗಿರ್ತಾನೆ, ಮತ್ತೇನೋ ಸಮಸ್ಯೆಗಳಿರುತ್ತೆ. ಆ ಥರ ಇದ್ದಾಗಲೂ ಕೂಡ ಸಮಸ್ಯೆಗಳು ಬರೋದು ಉಂಟು. ಆ ಥರ ಗುರುವನ್ನು ತೃಪ್ತಿಪಡಿಸ್ಕೊಳ್ಳೋದಕ್ಕೆ ನಾವು ಕಡಲೆ ಕಾಳು ಅಥವಾ ಕಡಲೆ ಬೇಳೆಯನ್ನು ದಾನವಾಗಿ ಕೊಡಬೇಕಾಗತ್ತೆ. ಅದ್ರ ಜೊತೆಗೆ ಗುರು ದಕ್ಷಿಣಾಮೂರ್ತಿಯನ್ನು ಆರಾಧನೆ ಮಾಡ್ತಕ್ಕಂಥದ್ದು. ಗುರುವಾರ ಗುರು ದಕ್ಷಿಣಾಮೂರ್ತಿ ಸಾಧಾರಣವಾಗಿ ಹಳೆಯ ಶಿವ ದೇವಾಲಯಗಳಲ್ಲಿ ಇರುತ್ತೆ, ಇತ್ತೀಚಿನ ದೇವಾಲಯಗಳಲ್ಲಿ ಅಪರೂಪ. ದಕ್ಷಿಣಾಮೂರ್ತಿಯನ್ನು ಆರಾಧನೆ ಮಾಡ್ತಕ್ಕಂಥದ್ದು ತುಂಬ ವಿಶೇಷವಾಗಿ ಅನುಕೂಲವನ್ನು ಮಾಡಿಕೊಡ್ತಕ್ಕಂಥದ್ದು. ಹಾಗೆ ಮಾಡೋದು, ಅಥವಾ ಗುರು ದತ್ತಾತ್ರೇಯರನ್ನು ಏನೂ ಇಲ್ಲ, ಒಂದು ಔದುಂಬರ ವೃಕ್ಷಕ್ಕೆ ಹೋಗಿ ಒಂದು ಸ್ವಲ್ಪ ಪ್ರದಕ್ಷಿಣೆಯನ್ನು ಮಾಡಿ ನಮಸ್ಕಾರವನ್ನು ಮಾಡೋದ್ರಿಂದ ಅನುಕೂಲ ಆಗತ್ತೆ. ಮತ್ತೆ ಹೇಳ್ತೀನಿ, ಔದುಂಬರ ವೃಕ್ಷಕ್ಕೆ ಪ್ರದಕ್ಷಿಣೆ ಮಾಡೋದ್ರಿಂದ ಯಾಕೆ ಆಗತ್ತೆ? ಇದಕ್ಕೆ ವೈಜ್ಞಾನಿಕ ಹಿನ್ನೆಲೆ ಇದೆ. ಸಾಧಾರಣವಾಗಿ ಸಂತಾನ ಆಗಲಿಲ್ಲ ಅಂದಾಗ ಸಂತಾನಕಾರಕ ಗುರು ಆಗಿರೋದ್ರಿಂದ ಗುರುವಿನ ಕೃಪೆ ಬೇಕು ಸಂತಾನಕ್ಕೆ. ಅಕಸ್ಮಾತ್ ಗುರುವೇನಾದರೂ ಸ್ವಲ್ಪ ಸರಿಯಾದ ಸ್ಥಿತಿಯಲ್ಲಿ ಇರಲಿಲ್ಲ ಜಾತಕದಲ್ಲಿ ಎಂದಾಗ ಗುರುವಿಗೆ ಹೋಗಿ ಒಂದು ಈ ಮರಕ್ಕೆ ಒಂದು ಪ್ರದಕ್ಷಿಣೆಯನ್ನು ಮಾಡಿ ಔದುಂಬರ ವೃಕ್ಷಕ್ಕೆ ಅಂತ ಹೇಳೋದುಂಟು. ಯಾಕೆ? ಯಾವುದೋ ಒಂದು ಮರಕ್ಕೆ ಮಾಡ್ಬೋದಲ್ವೇ ಪ್ರದಕ್ಷಿಣೆನ? ಔದುಂಬರ ವೃಕ್ಷಕ್ಕೆ ಯಾಕೆ ಹೇಳಿದ್ರು? ಅಲ್ಲೊಂದಷ್ಟು ಅರ್ಥ ಇದೆ. ಗುರು ದತ್ತಾತ್ರೇಯರ ವಾಸಸ್ಥಾನ ಔದುಂಬರ ವೃಕ್ಷ ಅನ್ನೋದು ಪುರಾಣ. ವಿಜ್ಞಾನ ಏನು ಹೇಳುತ್ತೆ?
ಆಯುರ್ವೇದ ಏನು ಹೇಳುತ್ತೆ? ಆಯುರ್ವೇದ ಹೇಳುತ್ತೆ ಈ ಅತ್ತಿಯ ಮರ ಅಥವಾ ಔದುಂಬರ ವೃಕ್ಷ ಕನ್ನಡದಲ್ಲಿ ಅತ್ತಿ ಮರ. ಅತ್ತಿ ಮರದಲ್ಲಿ ಇರ್ತಕ್ಕಂತಹ ಕೆಲವು ಅಂಶಗಳು ಗರ್ಭಕೋಶವನ್ನು ರಕ್ಷಣೆ ಮಾಡುತ್ತೆ. ಹಾಗಾಗಿ ಅಲ್ಲಿ ಒಂದಷ್ಟೊತ್ತು ನೀವು ಪ್ರದಕ್ಷಿಣೆ ಮಾಡಿ ಅಂದರೆ ಏನು ಮಾಡ್ತೀರಾ? ಭಕ್ತಿಯಾಗಿ ಬೆಳಗಿನ ಜಾವ ಒಳ್ಳೆಯ ಹಿತಕರವಾದ ಗಾಳಿ ಇರುವಂತಹ ಸಮಯ, ಇನ್ನೂ ಯಾವುದೇ ರೀತಿ ಮಾಲಿನ್ಯ ಇರೋದಕ್ಕೆ ಮುಂಚೆ ಬೆಳಗಿನ ಜಾವದಲ್ಲಿ ಪ್ರದಕ್ಷಿಣೆ ಮಾಡುವಷ್ಟೊತ್ತು ಅಲ್ಲಿದ್ದಾಗ ನೀವು ಆ ಔದುಂಬರ ವೃಕ್ಷದ ಗಾಳಿಯನ್ನು ಸೇವನೆ ಮಾಡ್ತೀರಾ. ಕೇವಲ ಗಾಳಿಯನ್ನು ಸೇವನೆ ಮಾಡೋದ್ರಿಂದನೇ ಗರ್ಭಕೋಶದ ರಕ್ಷಣೆ ಆಗುತ್ತೆ. ಮತ್ತಿದು ಪ್ರತಿದಿನ ಒಂದು ಕೆಲವಾರು ದಿನ ಒಂದು 48 ದಿವಸ ಮಾಡಬೇಕು, ಸತತವಾಗಿ ಮಾಡಬೇಕು. ನಾವು ಔಷಧಿ ಏನು ಮಾಡ್ತೀವಿ? ಆಯುರ್ವೇದದಲ್ಲಿ ಔದುಂಬರ ವೃಕ್ಷದಲ್ಲಿ ಇರ್ತಕ್ಕಂತಹ ಮೂಲಿಕೆಗಳನ್ನು ಬಳಸ್ಕೋತೀವಿ. ಅದರ ತೊಗಟೆಯನ್ನು ಉಪಯೋಗ ಮಾಡ್ತೀವಿ, ಅದರ ಬೇರನ್ನು ಉಪಯೋಗ ಮಾಡ್ತೀವಿ. ಅದರದ್ದು ಎಲ್ಲವನ್ನು ಯಾವುದೋ ಒಂದು ಭಾಗವನ್ನು ಯಾವುದೋ ಒಂದು ಬೇರೆಯ ಒಂದು ಮಿಶ್ರಣ ಜೊತೆಗೆ ಒಂದು ಸಂಯೋಗವನ್ನು ಮಾಡಿ ಒಂದು ಔಷಧಿಯಾಗಿ ಮಾಡಿಕೊಡ್ತೀವಿ. ಸಂತಾನ ಆಗತ್ತೆ. ಸುಲಭವಾಗಿ ಪೂರ್ವಿಕರು ನಮಗೆ ಇಷ್ಟು ಹೇಳಿದ್ದಾರೆ. ಅಕಸ್ಮಾತ್ ಸಣ್ಣದರಲ್ಲೇ ಸರಿ ಹೋಗೋದಿದ್ದರೆ ಅಷ್ಟರಲ್ಲಿ ಆಗತ್ತೆ. ಬೇಕಷ್ಟು ಜನಕ್ಕಾಗಿದೆ. ಒಂದು ದತ್ತಾತ್ರೇಯರಿದ್ದಾರೆ ಎನ್ನುವ ಒಂದು ಭಕ್ತಿ ಭಾವ ಇರುತ್ತಲ್ಲ, ಅದು ಸ್ವಲ್ಪ ಸೇರಿಕೊಳ್ಳುತ್ತೆ. 2 ವಿಜ್ಞಾನ ಪುರಾಣ 2 ಸೇರಿದಾಗ ನಮಗೆ ಅಲ್ಲಿ ವಿಶೇಷವಾದ ಫಲ ಸಿಕ್ಕೋದಕ್ಕೆ ಅವಕಾಶ ಆಗುತ್ತೆ. ನಮ್ಮ ವಿಜ್ಞಾನ ಮತ್ತು ನಮ್ಮ ಶಾಸ್ತ್ರ 2 ಕೂಡ ಒಟ್ಟೊಟ್ಟಿಗೆ ಇದೆ. ಆದರೆ ಯಾಕೆ ಹೀಗೆ ಹೇಳಿದ್ದಾರೆ ಅಂದರೆ, ನೀವು ಹೀಗೆ ಹೇಳಿದ್ರೆ ಏನೋ ಅದು ಅರ್ಥ ಆಗಬಹುದು, ಕೆಲವರಿಗೆ ಅರ್ಥ ಆಗದೆ ಇರ್ಬೋದು. ದೈವದ ಹೆಸರು ಹೇಳಿದಾಗ ಕನಿಷ್ಠ ಅದಷ್ಟನ್ನು ಮಾಡ್ತಾರೆ. ಮತ್ತು ಆ ಮರಗಳಿಗೆ ಕೊಡ್ಲಿ ಬೀಳಲ್ಲ. ಇಲ್ಲ ಅಂದರೆ ಇಷ್ಟೊತ್ತಿಗೆ ಈ ಮರಗಳೆಲ್ಲ ಇರ್ತಾನೆ ಇರಲಿಲ್ಲ, ಹೊರಟೇ ಹೋಗಿರ್ತಿತ್ತು, ಗುರ್ತೇ ಇರ್ತಿರ್ಲಿಲ್ಲ. ದೈವ ಅಂತ ಹೇಳಿರೋದ್ರಿಂದ ಅದಕ್ಕೊಂದು ಕಟ್ಟೆ ಅಲ್ಲೊಂದು ಕೂತ್ಕೊಳ್ಳೋಕೆ ಜಾಗ ಮಾಡೋದ್ರಿಂದ ಅರಳಿ ಮರ, ಔದುಂಬರ ವೃಕ್ಷ, ಬಿಲ್ವ, ಬೇವು ಇವೆಲ್ಲವನ್ನು ಉಳಿಸ್ಕೊಂಡಿದ್ದೀವಿ. ಇಲ್ದಿರ ಇಷ್ಟೊತ್ತು ಇವೆಲ್ಲ ಅವನತಿ ಆಗ್ತಿತ್ತು. ಅದರಿಂದ ಇವೆಲ್ಲದರ ರಕ್ಷಣೆಯೂ ತುಂಬ ಮುಖ್ಯ. ಅವುಗಳ ವಾತಾವರಣವೇ ಬಹಳ ಶ್ರೇಷ್ಠ ಮಟ್ಟದ್ದು. ಅಶ್ವತ್ಥ ಮರಕ್ಕೂ ಅಷ್ಟೇ ಅಲ್ವಾ? ಪ್ರತಿದಿನ ಬೆಳಗ್ಗೆ ನಾವು ನಮಸ್ಕಾರ ಹಾಕೋದ್ರಿಂದ. ಅಶ್ವತ್ಥ ಮರದ್ದಂತೂ ಸುಮಾರು ಕಾರ್ಯಕ್ರಮದಲ್ಲಿ ಹೇಳ್ಬಿಟ್ಟಿದ್ದೀನಿ, ಹಾಗಾಗಿ ನಾನು ಅದನ್ನ ತಗೊಳ್ಳಿಲ್ಲ. ತುಂಬ ಬಾರಿ ನಂಗೆ ಅಶ್ವತ್ಥ ಮರ ನನ್ನ ಜೀವನದ ಒಂದು ದೊಡ್ಡ, ಬಹಳ ಅತ್ಯಂತ ನಾನು ಗೌರವಿಸ್ತಕ್ಕಂತಹ ಈ ಭೂಮಿ ಮೇಲಿರ್ತಕ್ಕಂತಹ ಮರ ಅಂದರೆ ಅದು ಅಶ್ವತ್ಥ ಮರ. ಅಲ್ಲಿ ಕೃಷ್ಣನೇ ಹೇಳಿಬಿಟ್ಟಿದ್ದಾನೆ, ಮರಗಳಲ್ಲಿ ನಾನು, ವೃಕ್ಷಗಳಲ್ಲಿ ನಾನು ಅಶ್ವತ್ಥನಾಗಿದ್ದೇನೆ ಅಂತ ಭಗವದ್ಗೀತೆಯಲ್ಲಿ ಹೇಳ್ತಾನೆ. ಅಂತಹ ಅಶ್ವತ್ಥ ಮರಕ್ಕೆ ತುಂಬ 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 ವಿಶೇಷತೆ ಇದೆ. ಇಂತಹ ಹೆಚ್ಚಿನ ಕಾಂಟೆಂಟ್ಗಳಿಗೆ ಸಬ್ಸ್ಕ್ರೈಬ್ ಆಗಿ ರೇಡಿಯೋ ಸಿಟಿ ಕನ್ನಡ ಯೂಟ್ಯೂಬ್ ಚಾನಲ್. ಏನ್ ಯೋಚನೆ ಮಾಡ್ತಿದ್ದೀರಾ? ಬೇಗ ಬೆಲ್ ಐಕನ್ ಕ್ಲಿಕ್ ಮಾಡಿ.